Best of in the sky. India lifts the World Cup. Cricket is my addiction. Next day, bus stop. Hey Ram! Hey, see? Hey Ram! What a pleasant surprise, man. ಹೇಗಿದೆಯಾ ರಾಮ್? ಫುಲ್ ಆರಾಮ್. ಮತ್ತೆ ನೀನ್ ಹೇಗಿದ್ಯೋ? ರಾಮ್, ನೋಡಿದ್ರೆ ಗೊತ್ತಾಗಲ್ಲ ಹೇಗಿದ್ದೀನಿ ಎಲ್ಲ ಕೇಳೋ ಪ್ರಶ್ನೆ. ಏನ್ ಮಾಡ್ಕೊಂಡಿದ್ಯಾ? ಮಗ ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ ಆಯ್ತು. ಒಳ್ಳೆ ಕಂಪ್ನಿ ಕೆಲಸ ಮಾಡ್ತೀನಿ. ಕಾಲ್ ಸೆಂಟರ್. ಮತ್ತೆ ನೀ ಏನ್ ಮಾಡ್ಕೊಂಡಿದ್ಯೋ? ನಾನು ಬುಕ್ಕಿ ರಾಮ್. ಈ ಬಡವನ್ ಹೆಂಗ್ ಅರ್ಥ ಮಾಡ್ಸೋದು? ಕ್ರಿಕೆಟ್ ಬೆಟ್ಟಿಂಗು. ಹೆವಿ ದುಡ್ಡು ರಾಮ್, ಅದರಿಂದಾನೆ ಈ ಆಡಂಬರ ಅಲ್ಲ. ನಿಂಗೂ ಆಡ್ಬೇಕಂತ ಹೇಳು, ನಾನು ಸೇರಿಸ್ಕೊತೀನಿ. ಇಲ್ಲಪ್ಪ, ನನಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅದನ್ನ ಬೆಟ್ಟಿಂಗ್ ಎಲ್ಲ ಆಡಿ ಕೆಡಿಸ್ಕೊಳಕ್ ಇಷ್ಟ ಇಲ್ಲ. ರಾಮ್, ಇರೋದೊಂದು ಜೀವನ ಇದ್ರೆ ನೆಮ್ಮದಿಯಾಗಿರ್ಬೇಕು. ಹೇಳಿದ್ನಲ್ಲ ಗುರು, ನನಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ನನ್ನ ಹತ್ರ ದುಡ್ಡು ಇಲ್ಲ. ದುಡ್ಡು ಬಗ್ಗೆ ಏನಕ್ಕೆ ಯೋಚನೆ ಮಾಡ್ತೀಯ? ನಾನಿಲ್ವಾ? ನಾ ಕೊಡ್ತೀನಿ ರಾ. ಹೇಳ್ತೀನಿ ತಾನೆ ಮಗ ಟೀಮ್ ಹಾಕು. ಈ ಸಲ ಇವ್ನು ಪಕ್ಕ ಗೆಲ್ತಾನೆ. ಈ ಫಸ್ಟ್ ಬಾಲ್ 6 ಹೊಡಿತಾನ ಕಣ. ರಾಮ್, ಚಡ್ಡಿ ಸ್ವಲ್ಪ ಹಾಕ್ತವ್ರೆ. ನಿಂಗೂ ಗೆದ್ದ. ಅವ್ರು ಇನ್ನೂ ಚಡ್ಡಿ ಹಾಕಿಲ್ಲ ರಾಮ್, ಇವಾಗಲೇ ಹಾಕ್ತವ್ರೆ. ಹೇಳಿದ್ನಲ್ಲ ಗುರು, ನಂಗೆ ಇಷ್ಟ ಇಲ್ಲ. ಏನಕ್ಕೆ ಸುಮ್ಮನೆ ಬಲವಂತ ಮಾಡ್ತೀಯಾ? ವಾಟೆವರ್ ಮ್ಯಾನ್. ರಾಮ್, ನಿಂಗೆ ಕ್ರಿಕೆಟ್ ಅಂದ್ರೆ ಇಷ್ಟ ಆಗಿಲ್ವಾ? ಇವತ್ತಿನ ಮ್ಯಾಚ್ ಯಾರಿಗಿರ್ಬೋದು? ಮಗ ಫಾರ್ಮು, ಟೀಮು, ಪಿಚ್ಚು ಇಷ್ಟೆಲ್ಲ ನೋಡ್ತಿದ್ರೆ ಖಂಡಿತ ಜೇಸ್ ಅವರ ಗೆಲ್ತಾ ಕಣ. ಜೇಸಿಯಾ? ನಮ್ಮವ್ರು ಗೊತ್ತಲ್ಲ, ಮೊದಲನೇ ಮ್ಯಾಚ್ ದೇವರಿಗೆ. ವಾಟೆವರ್ ಮ್ಯಾನ್. ನಂಗೇನು ಸರಿ, ಇದೊಂದು ಕಾರ್ಡು. ನಿಂಗೇನಾದ್ರು ಆಡ್ಬೇಕನ್ಸಿದ್ರೆ ನನಗೆ ಕಾಲ್ ಮಾಡೋಣ. ಯಾ Next day. ಹಲೋ ರಾಮ್. ರಾಮ್, ಇವರು ಚಾಂಪಿಯನ್ ರಾಮ್. ರಾಮ್, ನೀ ಹೇಳ್ದಂಗೆ ಆಯ್ತು. ಜೆಎಸ್ಕೆ ಗೆದ್ಬಿಡ್ತು ರಾಮ್, ಜೆಎಸ್ಕೆ ಗೆದ್ಬಿಡ್ತು. ನಾನು ಮ್ಯಾಚ್ ನೋಡಿದೆ. Can you imagine how much I won ರಾಮ್? 1000ಕ್ಕೆ 30,000 ರಾಮ್, 30,000. ಅದೆಲ್ಲ ಇರ್ಲಿ, ಇವತ್ತು ಯಾರು ಗೆಲ್ಬೋದು ಹೇಳು? ಮಗ ಹೇಗೆ ಗೆಲ್ತಾರೆ ಕಣೋ? ಏನ ಪಕ್ಕನ? ಖಂಡಿತ. Sure man, let's do it. Next day. ರಾಮ್, you're impossible man. ನೀನ್ ಹೇಳ್ದಂಗೆ ಹೇಗೆ ಗೆದ್ಬಿಡ್ತು ರಾಮ್? ಎಸ್ ಮ್ಯಾನ್, ಇವತ್ತು ಎಷ್ಟು ಗೆದ್ದೆ ಹೇಳು? ಎಷ್ಟಪ್ಪ? ಎಷ್ಟು ಗೆದ್ದೆ ಹೇಳು? ಎಷ್ಟು? 1000 ರೂಪಾಯಿಗೆ 2 ಲಕ್ಷ ರಾಮ್, 2 ಲಕ್ಷ. 2 ಲಕ್ಷ. 10 ಲಕ್ಷ. ಅಲ್ಲ ಕಣ್ರಿ, ಪ್ರತಿದಿನ ನಾನು ಹೇಳ್ತೀನಿ ಗೆಲ್ತಾನೆ. ನಾನು ಹೇಳಿದ್ರೆ 6 ವಿಕೆಟ್ ತೆಗಿತಾನೆ ಇದ್ದಾರೆ. ಒಮ್ಮೆ ಆಡ್ ನೋಡೋಣ. ಆಡು. ಇವತ್ತೇ ಕಮ್ಮಿ ಲೆವೆಲ್ನಲ್ಲಿ ದುಡ್ಡ ಖರ್ಚು ಶುರು ಮಾಡ್ತೀನಿ. ಎಷ್ಟಕ್ಕಣ? 50,000 ಹಾಕ್ರು. 1 ಲಕ್ಷ. 2 ಲಕ್ಷ. ಅಷ್ಟೆಲ್ಲ ಆಗಲ್ಲ. 100 ರೂಪಾಯಿಂದ ಶುರು ಮಾಡ್ತೀನಿ. ಬಡವಾ 100 ರೂಪಾಯಿ. 100 ರೂಪಾಯಿ ಡೆಪಾಸಿಟೆಡ್. ಓ ಗೆದ್ದ ಕಣ್ರಿ. ಇವತ್ತು 500 ರೂಪಾಯಿ ಹಾಕ್ತೀನಿ. 500 rupees ಡೆಪಾಸಿಟೆಡ್. ಓ ಗೆದ್ದೆ. ಅಲ್ಲ, ಚಿಕ್ಕ ಅಮೌಂಟ್ ಸಾಕಾಯ್ತು, ದೊಡ್ಡ ಅಮೌಂಟ್ ಹಾಕೋಣ. ಇವತ್ತು ಫಿಸಿಕ್ ಕಾಲ್ ಮಾಡಿ ದೊಡ್ಡ ಅಮೌಂಟ್ ಹೊಡಿತೀನಿ. ಟ್ರೆಂಡ್. ಹಲೋ ರಾಮ್, ಏ ಮಗ, ನೀನ್ ಫೋನ್ ಮಾಡ್ತಾ ಇದೀಯಾ? ನಂಗೆ ನಂಬಕ್ ಆಗ್ತಿಲ್ಲ ರಾಮ್. ಮಗ ಏನ್ ರಾಮ್? ಕೇಳಿಸ್ಕೊ, ನಾನು ಸ್ವಲ್ಪ ಕಾಸಿದೆ, ಟೀಮ್ ಹಾಕೋ. ರಾಮ್, ಈ ಮಾತು ನೀನ್ ಹೇಳ್ತಾ ಇದೀಯಾ? ಹೂನೋ. let's do it. ಎಷ್ಟು ಹಾಕ್ತೀಯಾ? ಈ ಸಲ 20, ನನ್ನ ಹತ್ರ 20, ಯೋಗಿ ಹತ್ರ 20. ಮಗ 60. 60? ರಾಮ್, are you sure? ಎಸ್, let's do it man. ಯಾವ ಟೀಮ್ ರಾಮ್? ಟೀಮ್ ಗೆದ್ದ ಕಣೋ. ಲಾಸ್ಟ್ ಮ್ಯಾಚ್ ಸೋತಿತ್ತು ರಾಮ್. ಏ ಗೆಲ್ತಾರ ಹಾಕ. ಶೋರ್ ಅಲ್ಲ ರಾಮ್? ಎಸ್ ಮ್ಯಾನ್. ನಾನು ಟೀಮ್ಸ್ಗೆ ಹಾಕ್ತೀನಿ ರಾಮ್. let's do it man, let's do it. ಎಸ್. 60,000 ಡೆಪಾಸಿಟೆಡ್. ಓ ಗೆದ್ದೆ. ಇವತ್ತು 10 ಲಕ್ಷ ಹಾಕ್ತೀನಿ. 10 ಲಕ್ಷ ಡೆಪಾಸಿಟೆಡ್. ವಾವ್, ಗೆದ್ದ ಕಣ್ರಿ. ಇವತ್ತು 25 ಲಕ್ಷ ಹಾಕ್ತೀನಿ. 25 ಲಕ್ಷ ಡೆಪಾಸಿಟೆಡ್. ವಾವ್, ಗೆದ್ದೆ. ಗೆಲುವು ಮೇಲೆ ಗೆಲುವು. ಇವತ್ತು ಒಂದೇ ಸತಿ 50 ಲಕ್ಷ ಹಾಕಿ ನಾಳೆ ಕೋಟೆಧಿಪತಿ ಹಾಕಿ. ಕ್ಲೀನ್ ಕೃಷ್ಣಪ್ಪ. 50 ಲಕ್ಷ ಡೆಪಾಸಿಟೆಡ್. ಟ್ರೆಂಡ್. ಹಲೋ ರಾಮ್, ಹೇಳಪ್ಪ. ಎಲ್ಲ ಹೋಯ್ತು ರಾಮ್. ಏನಾ? ರಾಮ್, 50 ಲಕ್ಷ ಹೋಯ್ತು ರಾಮ್. ನಾವ್ ಹಾಕಿರೋ ದುಡ್ಡೆಲ್ಲ ಹೋಯ್ತು ರಾಮ್. ಅಯ್ಯೋ
ಗೊತ್ತಿದ್ರು ಈ ಯುವಕರು ಯಾಕೆ ಅದನ್ನ ಆಡಿ ಈಗ ಸಾಯ್ತಾ ಇದ್ದಾರೆ? ಆಸೆ ಪ್ರಭು, ಆಸೆ. ಒಂದೇ ದಿನದಲ್ಲಿ ಕೋಟ್ಯಾಧಿಪತಿ ಆಗೋಗ್ಬೋದಲ್ಲ. ಆದ್ರೂ ನಮ್ಮ ಸರ್ಕಾರದವರು ಕೆಲವು ಬೆಟ್ಟಿಂಗ್ ಆಪ್ಗಳನ್ನ ಬ್ಯಾನ್ ಮಾಡಿದ್ದಾರೆ. ಕೆಲವು ಬೆಟ್ಟಿಂಗ್ ಆಪ್ಗಳು, ಇನ್ನೂ ಕೆಲವು ಇಲ್ಲಿಗೆಲ್ಲ ನಡೀತಿವೆ. ಓಹೋ, ಚಿತ್ರಗುಪ್ತರೆ, ಈ ಯುವಕರು ಬೇರೆ ಯಾವ ಯಾವ ಕಾರಣಗಳಿಗೆ ಸಾಯ್ತಾ ಇದ್ದಾರೆ ಹೇಳಿ. ಹೇಳುವಂತವರಾಗಿ ಒತ್ತಡಗಳಿಂದ, ಡ್ರಗ್ ಅಡಿಕ್ಷನ್ ಇಂದ, ಪ್ರೀತಿಯಲ್ಲಿ ಮೋಸ ಹೋಗಿ, ಅಯ್ಯೋ ಬಡತನದ ಬೇಗೆಯಿಂದ, ಮಕ್ಕಳಿಗೆ ಫೇಲ್ಯೂರ್ನ ಹೆಂಗೆ ಫೇಸ್ ಮಾಡಬೇಕು ಅಂತ ಹೇಳ್ಕೊಡದೆ ಇರೋದ್ರಿಂದ, ಡಿಪ್ರೆಷನ್ ಇಂದ, ಇದರಿಂದ ಯಾವುದೇ ಜಾತಿ ನಿಂದನೆಯಿಂದ, ಒತ್ತಾಯಗಳಿಂದ, ಅಯ್ಯೋ ಒಬ್ಬರಿಂದ ಮತ್ತೊಬ್ಬರಿಗೆ ಕಂಪ್ಯಾರಿಸನ್ ಮಾಡಿ, ಲೈಂಗಿಕ ದೌರ್ಜನ್ಯದಿಂದ. ಚಿತ್ರಗುಪ್ತರೆ, ಏನಿದು ಹೀಗೆ ನಡೀತಾ ಇದ್ರು? ನಮ್ಮ ರಾಜಕಾರಣಿಗಳು, ಜನನಾಯಕರು ಏನ್ ಮಾಡ್ತಾ ಇದ್ದಾರೆ? ನಮ್ಮ ರಾಜಕಾರಣಿಗಳು, ಹಾ, ನಮ್ಮ ಶಾಸಕರು, ಹಾ, ಅಬ್ಬ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 . ಅಲ್ಲಿ ನೋಡಿ, if the rape is inevitable, just lay down and enjoy. Is what ಶಾಸಕ ಹೇಳಿದ್ರು, ನನ್ನಲ್ಲ. ಇದನ್ನು ಹೇಳಿದವರು ಯಾರು ಗೊತ್ತಾ? ನಮ್ಮ ಕರ್ನಾಟಕದ ಶಾಸಕರೊಬ್ಬರು ಅಸೆಂಬ್ಲಿಯಲ್ಲಿ ಹೇಳ್ಕೊಂತಿದ್ರು. ಅದು ಮುಗೀರಿ ಮಕ್ಕೆ. ಚಿತ್ರ ಹೋಗ್ತಾರೆ. ಬೇರೆ ಯಾವ ಕಾರಣಗಳಿಗೆ ಹೀಗೆ ಆಗ್ತಾ ಇದೆ? RCB ಪ್ರಭು, RCB. ಹಾ? ಅಲ್ಲ ಅಲ್ಲ ಅಲ್ಲ, JCB. ಓ, ಗೊತ್ತಿಲ್ವಾ ನಿಮ್ಗೆ? ಅಲ್ಲಿ ನೋಡಿ, ಪ್ರಭು, ಅಲ್ಲಿ ಕಾಲ್ ತುಳಿತಾ ಇದ್ರು ಇವರು, ಕಪ್ಪೆ ತಗೋಗ್ತಾ ಇದ್ರು ನೋಡಿ ಪ್ರಭು. ಚಿತ್ರ ಹೋಗ್ತಾರೆ. ಹಾ ಪ್ರಭು, ಜನನಾಯಕರೆಲ್ಲ ಹೀಗೆ ಮಾಡ್ತಾ ಇದ್ರೆ ಈ ಪ್ರಾಬ್ಲಮ್ಗೆ ಪರಿಹಾರ ಎಲ್ಲಿಂದ ಸಿಗುತ್ತೆ? ಜನನಾಯಕರು ನಮ್ಮ ದೇಶವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಮತ್ತೆ ನಮ್ಮ ಯುವಕರೇ ಬದಲಾಯಿಸಬೇಕು. ಹೇಗೆ? ಹೌದು. ಹೀಗೆ ಪೋಷಕರು ಹೇಳಿ ಮಕ್ಕಳೊಂದಿಗೆ ಹೆಚ್ಚಿಗೆ ಸಮಯ ಕಳಿಬೇಕು. ಯಾರಿಗಾದ್ರೂ ಆಂಗ್ಸೈಟಿ, ಡಿಪ್ರೆಷನ್ ಇಲ್ಲ ಸ್ಟ್ರೆಸ್ ಇದ್ರೆ ಸೈಕ್ಯಾಟ್ರಿಸ್ಟ್ ಅಥವಾ ಹೀಲಿಂಗ್ ಸೆಷನ್ಸ್ಗೆ ಕರ್ಕೊಂಡು ಹೋಗಿ ಅವ್ರ ಬಾಡಿಗೆ ಒಂದು ಬೆಳಕು ತನ್ನಿ. ಯಾರಾದ್ರೂ ಒಬ್ಬರೇ ಒಂಟಿಯಾಗಿ ಸಮಯ ಕಳೀತಾ ಇದ್ರೆ ಅವರ ಹತ್ರ ಹೋಗಿ ಅವರ ಏನ್ ಸಮಸ್ಯೆಯಿಂದ ನರಳ್ತಾ ಇದ್ದಾರೆ ಅಂತ ಕೇಳಿ ಅದಕ್ಕೆ ಪರಿಹಾರ ನೀಡಿ. ಒಬ್ಬಂಟಿಗಳಾಗಿ ನೆರವೇರಿ ಸಾರ್ವಜನಿಕವಾಗಿ ಲವಲವಿಕೆಯಿಂದ ಜೀವನ ನಡೆಸಿ. ಏನಾದ್ರೂ ತಪ್ಪು ಮಾಡಿದ್ರೆ ಅವರನ್ನು ತಿದ್ದಿ ಅವ್ರನ್ನ ಕರ್ಬಿಟ್ಟು ಬುದ್ಧಿ